ಕಸ ಎಸಿ ಬರೋದಲ್ಲ, ಎಲ್ರಿಗೂ ಹೇಳ್ಬಿಡು. ಕಸ ಎಸಿಯವ್ರನ್ನ ಕಂಡ್ರೆ ಫೋಟೋ ತೆಗೆದು ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಇದು ಮದುವೆದು ವೇಸ್ಟ್ ಆಗಿರ್ಬೋದು, ಇಲ್ಲ ಬೇರೆ ಎಲ್ಲ ಥರ ವೇಸ್ಟ್ ಆಗಿರ್ಬೋದು, ಬಟ್ ನೆಮ್ಮದಿ ಇಲ್ಲ ಲೈಫಲ್ಲಿ ಇವಾಗ. ವಿಯಾನ್, ಹಾಯ್ ಹೇಳು ಎಲ್ರಿಗೂ. ಹೇಗಿದೆಯಾ? ನಾವಿಲ್ಲಿ ನೇಚರ್ ಮಧ್ಯದಲ್ಲಿ ನಿಂತಿದ್ದೀವಿ. ನಿಮ್ಗೊಂದು ಈ ವಿಡಿಯೋದ ಎಂಡಲ್ಲಿ ಒಂದು ಕ್ಲೈಮ್ಯಾಕ್ಸ್ ತೋರಿಸ್ತೀನಿ, ಮಿಸ್ ಮಾಡಬೇಡಿ. ನನ್ನ ತಾತನಿಗೆ 11 ಮಕ್ಕಳು. ಓಕೆ, ಎಷ್ಟು ಮಕ್ಕಳು? 11 ಮಕ್ಕಳು. ನೋಡಿ, ಅಟೆಂಟಿವ್ ಆಗಿದ್ದಾನೆ. ಈ 11 ಮಕ್ಕಳಲ್ಲಿ ನಮ್ಮ ಅಮ್ಮ ಬಂದು 11th ಚೈಲ್ಡ್. ಎಷ್ಟನೇ ಚೈಲ್ಡು? 11th ಚೈಲ್ಡ್. ಆಯಿತಾ? ಈಗ ನಮ್ಮ ತಾತ ಅಜ್ಜಿ ಸೇರಿಕೊಂಡು ಒಂದು ವಿಲೇಜಲ್ಲಿ ಇದ್ಕೊಂಡು, ಅಂದರೆ ಚೇರಂಬಾಣೆ ಅಂತ ಒಂದು ಹಳ್ಳಿ, ಅಲ್ಲಿ 11 ಮಕ್ಕಳನ್ನ ಹೆತ್ತು ಒತ್ತು ಸಾಕಿ ಸಲಹಿ ಅವ್ರನ್ನ ಮದುವೆ ಮಾಡಿಸಿ 6 ಗಂಡು ಮಕ್ಕಳಿಗೂ ಮನೆ ಅಂತ ಮಾಡಿಕೊಟ್ಟು, ಹೆಣ್ಮಕ್ಳಿಗೂ ಮದುವೆ ಮಾಡಿಸ್ಕೊಟ್ಟು, ಎಲ್ಲ ಕಂಪ್ಲೀಟಾಗಿ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಮುಗಿಸ್ಕೊಂಡು ಅವರು ಸಾಯಬೇಕಾದ್ರೆ ತುಂಬ ಖುಷಿಯಿಂದ ಸತ್ರು. ಏಜ್ ಆಗಿತ್ತು. ಈವನ್ ಅಜ್ಜಿನೂ ಕೂಡ ಅಷ್ಟೇ, ಆರಾಮಾಗಿ ಏಜ್ ಆಗಿ ಸತ್ರು. ಅದು ಒಂದು ಲೈಫು. ಅಷ್ಟು ಜನರು ಮದುವೆ ಮಾಡಬೇಕು ಅಂತ ಹೇಳಿದ್ರೆ, ಅಷ್ಟು ಜನರಿಗೆ ಒಂದು ಮನೆಯದು ಒಂದು ಫೆಸಿಲಿಟೀಸ್ ಮಾಡಬೇಕಂದ್ರೆ, ಅಷ್ಟು ಜನರದ್ದು ಲೈಫ್ ಚೆನ್ನಾಗಿ ಮಾಡಬೇಕಂದ್ರೆ ಅಷ್ಟು ಒಂದು ಖುಷಿಯಿಂದ ಮಾಡಿದ್ದಾರೆ. ಎಲ್ಲೂ ಪ್ರೆಷರು ಸ್ಟ್ರೆಸ್ ಅಂತ ಆಗಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಜ್ಜ ಅಜ್ಜಿ ಅಷ್ಟು ಚೆನ್ನಾಗಿ ಬದುಕಿದ್ರು, ಅಷ್ಟು ವರ್ಷ ಬದುಕಿದ್ರು, ಅಷ್ಟೊಂದು ಅಚೀವ್ಮೆಂಟ್ಸ್ ಮಾಡಿದ್ರು. ಅವರ ನೆಕ್ಸ್ಟ್ ಜನ್ರೇಷನ್ ಅವರು ಎವರೇಜ್ ಆಗಿದ್ರು. ಬಿಕಾಸ್ ಅಲ್ಲೆಲ್ಲೋ ಒಂದು ಕಡೆ ಎವರೇಜ್ ಅಂತ ಬರುತ್ತೆ. ಎವರೇಜ್ ಅಂತ ಹೇಳಿದ್ರೆ ಅವರು ಒಂದು ಸ್ವಲ್ಪ ಈ ಸ್ಟ್ರೆಸ್ ಕಡೆಗೆ ಬಂದರು, ಸ್ವಲ್ಪ ಚೇಸಿಂಗ್ ಆಯಿತು, ರ್ಯಾಟ್ ರೇಸ್ ಆಯಿತು, ಎಲ್ಲ ಒಂದೊಂದು ಕಡೆ ಸೆಟ್ಲ್ ಆಗಿದ್ದಾರೆ. ಈಗ ನಮ್ಮ ಲೈಫಿಗೆ ಬಂದಾಗ ಲೈಫ್ ಹೆಂಗಾಗಿದೆ ಅಂದರೆ ಒಂಥರ ಹಾರಿಬಲ್ ಆಗಿಬಿಟ್ಟಿದೆ. ಬಿಕಾಸ್ ಒಂದು ಮಗುನ ಸಾಕೋಕ್ಕೆ ಕಷ್ಟ, ಒಂದು ಮಗನ ಓದ್ಸೋಕ್ಕೆ ಕಷ್ಟ. ನಮಗೆ ಈಗ ಡಾಕ್ಟರ್ ಬೇಕು, ಸೈಕಿಯಾಟ್ರಿಸ್ಟ್ ಬೇಕು, ಆಮೇಲೆ ಕಮಿಟ್ಮೆಂಟ್ ಇದೆ. ಒಂದು ಇನೋದಲ್ಲಿ ಸಸ್ಪೆನ್ಷನ್ ಹೋದರೆ 1 ಲಕ್ಷ ಬೇಕು ಅಂತ ಹೇಳ್ತಾರೆ. ಸೊ ಇದೆಲ್ಲ ಆಗಬೇಕಾದ್ರೆ ವಿ ಗೆಟ್ ಸ್ಕೇರ್ಡ್ ಅಬೌಟ್ ಲೈಫು. ಈಗ ಆಸಮಿಂದ ಎವರೇಜಿಂದ ಹಾರಿಬಲಿಗೆ ಬಂದು ನಿಂತಿದ್ದೀವಿ. ಇದ್ರ ಹಿಂದೆ ಯಾಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಕೋಡ್ ಮಾಡ್ತಾ ನಾನು ಈ ರೋಡಲ್ಲಿ ಬರಬೇಕಾದ್ರೆ ಏನೋ ಒಂದು ಸಡನ್ ಕಾಣಿಸ್ತು, ಹಾಗೆ ನಿಂತು ನಿಮಗೆ ಈ ಸ್ಟೋರಿ ಹೇಳುವಂತ. ಆದರೆ ಫ್ಯೂಚರಿಗೆ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಮಾರಿ ಹಬ್ಬ, ಅಂದರೆ ಡಿಸಾಸ್ಟರ್. ಈ ಮಕ್ಕಳ ಜನ್ರೇಷನ್ಗೆ ನಾವು ಏನಾದರೂ ಚೇಂಜಸ್ ಮಾಡಿಲ್ಲ ಅಂತ ಹೇಳಿದ್ರೆ ಐ ಆಮ್ ಶ್ಯೂರ್ ದೇ ಆರ್ ಗೋಯಿಂಗ್ ಟು ಸಫರ್. ಯಾಕೆ ಅಂತ ತೋರಿಸ್ತೀನಿ ಕ್ಲೈಮ್ಯಾಕ್ಸಲ್ಲಿ. ಸೊ ಅವರು ಅಷ್ಟೆಲ್ಲ ಚೆನ್ನಾಗಿ ಲೈಫ್ ಲೀಡ್ ಮಾಡಿದ್ರೆ, ನೋಡಿ ಈ ಥರ ನೇಚರ್ ಇತ್ತು, ಓಕೆ, ಗ್ರೀನರಿ ಇತ್ತು, ಸಖತ್ತಾಗಿತ್ತು. ಅವ್ರು ಮಾಡಿರುವಂಥ ಮದುವೆ ಆಗಿರ್ಬೋದು, ಅವ್ರು ಮಾಡಿರುವಂಥ ಎಲ್ಲ ಬೆಳವಣಿಗೆಗಳಲ್ಲೂ ನೇಚರ್ಗೆ ಹಾರ್ಮ್ ಮಾಡ್ತಾ ಇರಲಿಲ್ಲ. ಓಕೆ, ಬಟ್ ಈಗ ನಿಮಗೆ ಹೇಳ್ತೀನಿ, ಒನ್ ಆಫ್ ದ ಮೇನ್ ರೀಸನ್ನು ಯಾಕೆ ನಾವು ಈ ಒಂದು ಸಫರಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೇಚರ್ನ ಕೈ ಬಿಟ್ಬಿಟ್ಟಿದ್ದೀವಿ. ನೇಚರಿಂದ ನಾವು ಓಡ್ತಾ ಇಲ್ಲ. ವಿ ಆರ್ ರನ್ನಿಂಗ್ ಟುವರ್ಡ್ಸ್ ದ ಗ್ರೋತು. ಅದು ತೆಗಿಬೇಕು, ಇದು ಮಾಡಬೇಕು, ಎಲ್ಲ ಮಾಡಬೇಕು, ಬಟ್ ನಾಟ್ ಎಟ್ ದಿಸ್ ಕಾಸ್ಟ್. ತೋರಿಸೋದ ವಿಯಾನ್? ನೋಡಿ ನೋಡಿ ಅಲ್ಲಿ ಎಷ್ಟು ಚೀಲ ಬಿಸಾಕಿದ್ದಾರೆ ಅಂತ. ಬನ್ನಿ ತೋರಿಸೋ ಲೆಟ್ಸ್ ಶೋ. ಇದು ಒಂದು ಹುಣಸೂರು ಅಂದರೆ ಲೈಕ್ ಪಂಚವಳ್ಳಿ ಹತ್ರ ಬರುತ್ತೆ. ನೋಡಿ, ಈ ಥರ ನಾವು ನೇಚರ್ನ ಇಟ್ಕೊಂಡ್ರೆ ನಮ್ಮಲ್ಲಿ ಸ್ಟ್ರೆಸ್ ಇಲ್ಲದೆ ಇನ್ನೇನಿರುತ್ತೆ. ಇದು ಮದುವೆದು ವೇಸ್ಟ್ ಆಗಿರ್ಬೋದು, ಇಲ್ಲ ಬೇರೆ ಎಲ್ಲ ಥರ ವೇಸ್ಟ್ ಆಗಿರ್ಬೋದು. ಬಟ್ಟೆ ಏನೇನೋ ಒಂದು ಟೈಮಲ್ಲಿ ಇದು ಶೋರೂಮಲ್ಲಿ ಮಿಂಚ್ತಾ ಇತ್ತು. ಈಗ ಬಂದು ರೋಡ್ ಸೈಡಲ್ಲಿ ಬಿದ್ದಿದೆ. ಇಷ್ಟು ಕೆಟ್ಟದಾಗಿ ಬಿದ್ದಿದೆ. ಇದು ಇಲ್ಲಿ ಮಾತ್ರ ಅಲ್ಲ, ಮೈಸೂರಿಂದ ಹೊರಡಬೇಕಾದ್ರೆ ಐ ವಾಸ್ ಜಸ್ಟ್ ವಾಚಿಂಗ್. ಮೈಸೂರಿಂದ ಕಂಪ್ಲೀಟ್ ಆನ್ ದ ವೇ ಇದೆಲ್ಲ ನೋಡ್ಕೊಂಡು ಬಂದೆ. ಇಲ್ಲಿ ನನಗೆ ತಡೆಯೋಕ್ಕಾಗಲಿಲ್ಲ, ನಿಲ್ಲಿಸ್ಬಿಟ್ಟು ನಮ್ಮ ಕೊಡಗಲ್ಲಿ ಕ್ಲೀನ್ ಮಾಡಿದ್ವಿ. ಇದು ಸುತ್ತಮುತ್ತ ಊರವ್ರು ಹಾಕಿರುವಂಥದ್ದು ಅಂತ ನಾನು ಹೇಳಲ್ಲ. ಇದು ಯಾರೋ ರ್ಯಾಂಡಮ್ ಆಗಿ ಬಂದು ಎಲ್ಲಿಂದೋ ಲಗೇಜ್ ತಂದು ಇಲ್ಲಿ ಬಿಸಾಕಿದ್ದಾರೆ. ನೆಕ್ಸ್ಟ್ ಯಾರಾದರೂ ಈ ಥರ ಬಿಸಾಕಿದ್ರೆ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆದಷ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವ. ಯಾಕೆಂತ ಹೇಳಿದ್ರೆ ಮದರ್ ನೇಚರ್ ಅಂದರೆ ಭೂಮಿ ತಾಯಿ ಯಾವತ್ತೂ ನಮಗೆ ಕ್ಷಮೆ, ಲೈಕ್ ಇಟ್ ವಿಲ್ ನಾಟ್ ಫರ್ಗಿವ್ ಅಸ್. ಬಿಕಾಸ್ ಈಗ ಸಫರಿಂಗ್ ಆಲ್ರೆಡಿ ನೋಡ್ತಾ ಇದ್ದೀವಿ. ಸ್ಮಾಲ್ ಮೆಸೇಜ್ ಫ್ರಮ್ ಮೈ ಸೈಡ್, ಲೆಟ್ಸ್ ಪ್ರೊಟೆಕ್ಟ್ ನೇಚರ್. ಇದು ಕಸ ಅಂತಲ್ಲ, ದ ವೇ ವಿ ಆರ್ ಟ್ರೀಟಿಂಗ್ ಅವರ್ ಸೆಲ್ಫ್. ನೆಮ್ಮದಿ ಇಲ್ಲ ಲೈಫಲ್ಲಿ ಇವಾಗ, ಫ್ಯೂಚರಿಗೆ ಏನೂ ಇರಲ್ಲ. ಸೊ ಬೆಟರ್ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎವರ್ಗ್ರೀನ್ ಕೌಂಟಿಯಲ್ಲಿ ಒಂದು 3 ನೈಟ್ಸ್ಗೆ ಏನಾದರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ನಿಮ್ಮ ಗೊತ್ತಿರೋರನ್ನ ಕರ್ಕೊಂಡು ಬನ್ನಿ. ವಿಲ್ ಆಲ್ ಮೇಕ್ ಶೋರ್ ನೀವು ಹೋಗೋಷ್ಟರಲ್ಲಿ ಒಂದು 5 ಪವರ್ಫುಲ್ ಪಾಯಿಂಟ್ಸ್ನ ನಾವು ಕವರ್ ಮಾಡ್ತೀವಿ. ಕಂಪ್ಲೀಟ್ ಸಿವಿಕ್ ಸೆನ್ಸ್ ಆಗಿರ್ಬೋದು, ನೇಚರ್ಗೆ ಕನೆಕ್ಷನ್ ಆಗಿರ್ಬೋದು, ನೇಚರ್ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಚಾಲೆಂಜನ್ನು ಯಾವ ಥರ ಫೇಸ್ ಮಾಡೋದು ಅಂತ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ವಿಷಯಕ್ಕೂ ನಾವು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಎಕೋಸಿಸ್ಟಮ್ ಒಟ್ಟಿಗೆ ಯಾವ ಥರ ಇರಬೇಕು ಅಂತ, ಈ ಎಲ್ಲ ಕಾನ್ಸೆಪ್ಟ್ನ ನಾವು ನೀಟಾಗಿ ಕವರ್ ಮಾಡಬೇಕು ಅಂತ ನನ್ನ ಒಂದು ಉದ್ದೇಶ. ಮಕ್ಕಳಿಗೆ ಎಜುಕೇಟ್ ಮಾಡುವ. ನಮ್ಮ ಆ್ಯನ್ಸಿಸ್ಟರ್ ಎಷ್ಟು ಚೆನ್ನಾಗಿ ಬದುಕಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಅಷ್ಟೆಲ್ಲ ಇದ್ದರು. ಈವನ್ ದೇವರ್ ಸೆಲೆಬ್ರೇಟಿಂಗ್ ಲೈಫ್. ಬಟ್ ನಮ್ಮಲ್ಲಿ ಬರೀ ಸೆಲೆಬ್ರೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಬಾಕಿ ಎಲ್ಲದರಲ್ಲಿ ಬಿದ್ದು ಪಾತಾಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಟು ಥಿಂಕ್. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಆ್ಯಂಡ್ ಲೆಟ್ಸ್ ಬ್ರಿಂಗ್ ದ ಚೇಂಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಡೋಂಟ್ ನೀಡ್ ದಿಸ್, ವಿ ನೀಡ್ ದ್ಯಾಟ್. ನೋಡಿ, ನಾವು ಇಲ್ಲಿ ವೆಹಿಕಲ್ಲು ನಾವೆಲ್ಲ ನಿಲ್ಸ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ,
ನಮ್ಮ ಟೀಮಲ್ಲಿ. ನಾವು ಆ್ಯಕ್ಚುಲಿ ಆ ಕಡೆ ಎಲ್ಲೋ ಹೋಗ್ತಾ ಇದ್ವಿ, ಸೊ ಇಮಿಡಿಯೇಟಾಗಿ ಹೇಳಿದೆ. ಓಕೆ, ಸೊ ಲೆಟ್ಸ್ ಗೋ. ಟೇಕ್ ಕೇರ್, ಲವ್ ಯು ಆಲ್. ಆ್ಯಂಡ್ ಬ್ಯೂಟಿಫುಲ್ ಜಾಗ, ಬ್ಯೂಟಿಫುಲ್ ನೇಚರ್ ಇದೆ. ಲವ್ ಯು ಆಲ್. ಎಲ್ಲ ಕಡೆ ನೇಚರ್ ಈಸ್ ಕನೆಕ್ಟೆಡ್. ಟೇಕ್ ಕೇರ್. ಬೈ ವಿಯನ್. ಕಸ ಎಸಿ ಬರೋದಲ್ಲ, ಎಲ್ರಿಗೂ ಹೇಳ್ಬಿಡು. ಕಸ ಎಸಿ ಅವ್ರನ್ನ ಕಂಡ್ರೆ ಫೋಟೋ ತೆಗೆದು ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ವಿಡಿಯೋ ಮಾಡಬೇಕು. ಹೌದು, ಎಸ್. ಟೇಕ್ ಕೇರ್, ಬಾಯ್. ಲೆಟ್ಸ್ ಪ್ರೊಟೆಕ್ಟ್ ಅವರ್ ಮದರ್ ಲ್ಯಾಂಡ್, ಮದರ್ ಅರ್ತ್.